ಮಹದೇಶ್ವರನಿಗಿಲ್ಲ ಚಂದ್ರಗ್ರಹಣದ ಎಫೆಕ್ಟ್. ಇಂದು ಹೋಳಿ ಹುಣ್ಣಿಮೆಯಂದೇ ಚಂದ್ರಗ್ರಹಣ ಆಗ್ತಾ ಇದೆ. ಇಂದು ಬಂದ್ ಆಗೋದಿಲ್ಲ ಮಲೆ ಮಹದೇಶ್ವರನ ದೇಗುಲ. ಎಫೆಕ್ಟ್ ಇರೋದಿಲ್ಲ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟ ಇದು. ಗ್ರಹಣದ ಹಿನ್ನೆಲೆ ಅನೇಕ ದೇವಾಲಯಗಳು ಬಂದ್ ಆಗತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಮಹದೇಶ್ವರನಿಗೆ ಚಂದ್ರಗ್ರಹಣದ ಎಫೆಕ್ಟ್ ಇರೋದಿಲ್ಲ, ಬಂದ್ ಮಾಡೋದಿಲ್ಲ. ಗ್ರಹಣದ ವೇಳೆಯೂ ಕೂಡ ಮಾದಪ್ಪನ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಚಂದ್ರಗ್ರಹಣದ ಬಳಿಕ ಶುದ್ಧಿ ಕಾರ್ಯ, ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ. ನಂತರ ಮತ್ತೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಮಹದೇಶ್ವರನಿಗೆ ಚಂದ್ರಗ್ರಹಣದ ಎಫೆಕ್ಟ್ ಇರೋದಿಲ್ಲ. ಎಂದಿನಂತೆ ದೇವಸ್ಥಾನಗಳಲ್ಲಿ ದರ್ಶನವನ್ನ ಪಡೆದುಕೊಳ್ಳಬಹುದು. ಭಕ್ತಾದಿಗಳಿಗೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಮಲೆ ಮಹದೇಶ್ವರನ ದೇಗುಲ ಇಂದು ಬಂದಿರೋದಿಲ್ಲ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟ ಇದು. ಗ್ರಹಣದ ಹಿನ್ನೆಲೆ ಅನೇಕ ದೇವಾಲಯಗಳು ಬಂದ್ ಆಗ್ತಿದ್ದಾವೆ. ಆದ್ರೆ ಮಹದೇಶ್ವರನ ದೇವಸ್ಥಾನ ಮಾತ್ರ ಬಂದ್ ಆಗ್ತಾ ಇಲ್ಲ. ಚಂದ್ರಗ್ರಹಣದ ಎಫೆಕ್ಟ್ ಅದಕ್ಕೆ ಇರೋದಿಲ್ಲ. ಗ್ರಹಣದ ವೇಳೆಯೂ ಕೂಡ ಮಾದಪ್ಪನ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಚಂದ್ರಗ್ರಹಣ ಮುಗಿದ ಬಳಿಕ ಶುದ್ಧಿ ಕಾರ್ಯವನ್ನ ಮಾಡಲಾಗುತ್ತೆ, ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ತದನಂತರ ಮತ್ತೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುವಂಥದ್ದು. ಈಗಾಗಲೇ ವಿಶೇಷ ಪೂಜೆಗಳು ಕೂಡ ಶುರುವಾಗಿದೆ. ಆದರೆ ಗ್ರಹಣದ ಸಮಯದಲ್ಲಿ ಹಲವು ದೇವಸ್ಥಾನಗಳು, ಅದರಲ್ಲೂ ಕೂಡ ರಾಜ್ಯದ ಪ್ರಮುಖ ದೇವಸ್ಥಾನಗಳು ಬಂದ್ ಆಗತ್ತೆ. ಆದರೆ ಮಲೆ ಮಹದೇಶ್ವರನ ದೇವಸ್ಥಾನ ಮಾತ್ರ ಬಂದಾಗಿರೋದಿಲ್ಲ. ಆ ಸಮಯದಲ್ಲೂ ಕೂಡ ಭಕ್ತಾದಿಗಳಿಗೆ ದರ್ಶನದ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಗ್ರಹಣ ಮುಗಿದ ನಂತರ ಶುದ್ಧಿ ಕಾರ್ಯವನ್ನು ಮಾಡಲಾಗುತ್ತೆ, ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ. ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ ನಂತರ ಮತ್ತೊಮ್ಮೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಹೋಳಿ ಹುಣ್ಣಿಮೆ ಇದೆ. ಹೋಳಿ ಹುಣ್ಣಿಮೆಯಂದೇ ಚಂದ್ರಗ್ರಹಣ ಆಗ್ತಾ ಇರುವಂಥದ್ದು. ಮಲೆ ಮಹದೇಶ್ವರನ ದೇಗುಲ ಇಂದು ಬಂದಾಗೋದಿಲ್ಲ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟ ಇದು. ಗ್ರಹಣದ ಸಂದರ್ಭದಲ್ಲೂ ಕೂಡ ಮಾದಪ್ಪನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಚಂದ್ರಗ್ರಹಣದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೇಗುಲಗಳ ಬಂದ್. ಇಂದು ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಗ್ರಹಣ ವಿಶೇಷ ಇದೆ. ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯವರೆಗೂ ಕೂಡ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಬೆಳಗ್ಗೆ 11 ಗಂಟೆಯ ನಂತರ ಮಹಾಬಲೇಶ್ವರ ದೇವಾಲಯವನ್ನ ಬಂದ್ ಮಾಡಲಾಗುತ್ತೆ. ಗ್ರಹಣದ ಕಾಲ ಹಾಗೂ ಗ್ರಹಣ ಮೋಕ್ಷ ಕಾಲ ದೇವಾಲಯವನ್ನ ಓಪನ್ ಮಾಡೋದಿಲ್ಲ. ಇನ್ನು ಚಂದ್ರಗ್ರಹಣದ ವೇಳೆ ಆತ್ಮಲಿಂಗ ದರ್ಶನಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಇಂದು ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಗ್ರಹಣದ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಕೂಡ ಬೆಳಗ್ಗೆ 10 ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಬೆಳಗ್ಗೆ 11 ಗಂಟೆಯ ನಂತರ ಮಹಾಬಲೇಶ್ವರ ದೇವಾಲಯವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ. ಗ್ರಹಣದ ಕಾಲ ಹಾಗೂ ಗ್ರಹಣದ ಮೋಕ್ಷ ಕಾಲ ದೇವಾಲಯ ಓಪನ್ ಇರೋದಿಲ್ಲ. ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ಗ್ರಹಣ ಮುಗಿದಾದ್ಮೇಲೆ ಚಂದ್ರಗ್ರಹಣದ ವೇಳೆ ಆತ್ಮಲಿಂಗ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿರುತ್ತೆ. ತದನಂತರ ಅವಕಾಶವನ್ನ ಕಲ್ಪಿಸಿಕೊಡುವಂಥದ್ದು. ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಗ್ರಹಣದ ಕಾಲ ಹಾಗೂ ಗ್ರಹಣ ಮೋಕ್ಷ ಕಾಲ ದೇವಾಲಯವನ್ನ ಓಪನ್ ಇರೋದಿಲ್ಲ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡೋದಿಲ್ಲ. ತದನಂತರ ಮುಗಿದ ನಂತರ ಶುದ್ಧಿ ಕಾರ್ಯವನ್ನು ಮಾಡಲಾಗುತ್ತೆ. ವಿಶೇಷ ಪೂಜೆಯನ್ನು ಮಾಡಿದ ನಂತರ ಭಕ್ತಾದಿಗಳಿಗೆ ದರ್ಶನದ ಭಾಗ್ಯವನ್ನು ಕಲ್ಪಿಸುವಂಥದ್ದು. ಗ್ರಹಣ ಇರೋದ್ರಿಂದ ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ಗ್ರಹಣದ ಕಾಲ ಹಾಗೂ ಗ್ರಹಣ ಮೋಕ್ಷ ಕಾಲ ದೇವಾಲಯಗಳನ್ನು ಓಪನ್ ಇಡಲಾಗುತ್ತೆ. ಚಂದ್ರಗ್ರಹಣದ ವೇಳೆ ಆತ್ಮಲಿಂಗ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಇಂದು ವರ್ಷದ ಮೊದಲ ರಕ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದ ದೇವಾಲಯದ ದರ್ಶನದಲ್ಲಿ ಬದಲಾವಣೆಗಳು ಕೂಡ ಆಗಿದೆ. ಮಧ್ಯಾಹ್ನ 3ರಿಂದ ರಾತ್ರಿ 8:30ರವರೆಗೂ ಕೂಡ ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಗ್ರಹಣದ ಸಮಯದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ.
ಗ್ರಹಣ ಮುಗಿದ ಬಳಿಕ ರಾತ್ರಿ 8:30ರಿಂದ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಕೆಲವೊಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ದೇವಾಲಯದಲ್ಲಿ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡೋದಿಲ್ಲ, ಬದಲಾವಣೆಗಳಾಗಿರುವಂಥದ್ದು.